ಸಿಹಿ
ಇಷ್ಟದಿರಾಚಾರ್ಯ ಸಿಹಿ ಮುತ್ತಿನ ನಡಿತುಂಗ ಕಿಲಾರಟ್ಟೆಯ ಮಾರುತೇಶ್ವರ ಕಾರ್ತಿಕೋತ್ಸವದಲ್ಲಿ ಸಾಮೂಹಿಕ ಮದುವೆ ಉತ್ಸವ ಜರುಗಿದ್ದಾವೆ. ಅಲ್ಲಿ ನಿನ್ನ ಕೊರಳಿಗೆ ಮಾಂಗಲ್ಯ ಸೂತ್ರವನ್ನು ಧರಿಸಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಏನ್ ಜೋಪಾನ ಐತ್ರಿ ಆ ಬೀರನ್ ಹಿಂಡುಗಳು ಕುರಿ ಹಿಂಡ ಅಲ್ಲ ನಮ್ಮ ಅವ್ವನ ವರ್ಷ ತಿಥಿ ನೋಡ್ರಿ ಟೋಪಿ ಹಿಡ್ಕೊಂಡು ಹಾಲ್ ತನ ಆತ ಹೋಗಿದ್ ನೋಡ್ರಿ ಆ ಪಾಪ ಆ ಕುರಿ ಹಿಂಡಾಗಿರೋ ಒಂದು ನಾಯಿ ಬಂದಿದ್ ಲೆಕ್ಕ ನೋಡ್ರ ನಂದಿವತ್ತು ಅರಿಯುತ್ತ ಅಂತ ಮಾಡಿದ್ ನೋಡ್ ಬಂದ ಕಾಲ್ ಮೂಸ್ ನೋಡಕ್ ಕುಂತೈತ್ ನೋಡ್ರಿ. ವಾಸಿಕ ಶಾಂಪ ಹಚ್ಚಿ ತೊಳೆದಳ ಏನ ಚಂದ ಕುಂದಲ್ಲಿ ಕೂರಂಗಿಲ್ಲ
ನನ್ನ ಕುರಿ ಹತ್ರ ಹೋಗಿದ್ದೇನ? ಅಲ್ಲ ನಮ್ಮ ಊರಿಗೆ ಬಂದು 3 ದಿವಸ ಆಗಿಲ್ವ, ಆಗ್ಲಲ್ಲೇ ಅದ ಚಾಲು ಮಾಡಿ ಅದ. ಏನ್ ಮಾಡ್ಬೇಕ್ಲಿ ಚದರಂಗೆ? 3 ದಿವಸದಾಗ 6 ಸುತ್ತು ನಿಮ್ಮ ಮನೆಗೆ ಅಡ್ಡಾಡಿದಾಗ ಬಂತ್ ನೋಡ್ಲಿ ಈ ಧೈರ್ಯ. ಏನಾಯ್ತು? ಸುಧಾರ್ಸ್ಗೋ. ಸುಧಾರ್ಸ್ಕಂತೀನಿ, ಸುಧಾರ್ಸ್ಕಂತಾನೆ ಹೇಳ್ತೀನಿ. ನಿನ್ನ ಕುರಿ ಹಿಂಡು ಖಾಲಿ ಆಗವರ್ಗ ಸುಧಾರ್ಸ್ಕಂತಾನೆ ಹೇಳ್ತೀನಿ. ಆಮೇಲೆ ಇಳಿಸ್ತೀನಿ ದಾರಿನ. ಏನ್ ಚದರಂಗಿ ಒಟ್ಟ ಒಟ್ಟ ಅನ್ನಕತ್ತೀಯಲ್ಲ? ಏನಿಲ್ಲಪ್ಪ, ಯಾಕೆ ಒಟ್ ಹಚ್ಚಿಲಿ? ಮೊನ್ನೆ ರಾತ್ರಿ ನಮ್ಮ ಮನೆಗೆ ಬಂದಿದ್ದಲ್ಲ ನೀನು, ಅವಾಗ ನಾ ಹೇಳಿದ್ ನೋಡು, ಮಾಡ್ತದೇನೋ 1 50,000 ಕೊಡು ಅಂತ. ಇಷ್ಟಕ್ಕೂ ಎಷ್ಟು ವಿಚಾರ ಮಾಡಕತ್ತೀಯಲ್ಲ ಚದರಂಗಿ? ಸದ್ಯ 50 ಮರಿ ಅದಾವ. ಶುಕ್ರವಾರ ಹೊಡಿತೀನಿ ಕೂಗನಪಳ್ಳಿ ಸಂತಿಗೆ. ಒಂದು ನಿಲ್ಲು ನೀ ಮಂದ್ಯಾಗ, ನಾ ಕೊಡ್ತೀನಿ ನಿನ್ನ ಕೈಯಾಗ ಏನ ರೊಕ್ಕನ. ಹಂಗಂದ ಮತ್ ನಾ ಬ್ಯಾರೆ ತಿಳ್ಕೊಂತಿದ್ದೆ. ನೋಡ್ಲಿ ಬಿಡ ಅಂದಂಗ ಮನೆ ಕಡೆ ಬೇಗ ಬಾ, ಯಾಕಂದ್ರ ನಮ್ಮ ಒಂದು ವರ್ಷ ತಿಥಿ ಐತಿ, ಹುಗ್ಗಿ ಮಾಡ್ತೀನಿ, ತಿಂದು ಬೆಳಿಗ್ಗೆ ಹೋಗುವಂತ. ಕಟಿತೀನಿ ಮಜ್ಗಿನ. ಮೊದಲು ಕೊಡು ನಿನ್ನ ಗಡಿಗಿನ. ಕಟಿತೀನಿ ಮಜ್ಗಿನ. ಅಲ್ಲ ಮಜ್ಜಿಗೆ ಅನ್ನಕ್ಕೂ ನಾ ನೋಡ್ರಿ, ನಾ ಹುಗ್ಗಿ ಅಂದ್ರ ಪಾಪ ಹುಡುಗ ಗಡಿಗಿನ ನೋಡಿಲ್ಲ, ಅದು ಮುಟ್ಟೂ ಇಲ್ಲ. ಅದ್ರ ಬಗ್ಗೆನ ಮಾತಾಡ್ತೀನಿ. ಭಾರಿ ಐದಾದಿ ನೋಡ್ ನೀನ, ಆದ್ರ ಭಾರಿ ಗಟ್ಟಿ ಐತಿ ಗಡಿಗೆ. ಕಟ್ಟದ 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 ಮಜ್ಜಿನ ಗಡಿಗೆ ನೋಡಿದಾಗಿದ್ದೆ ಇನ್ನು ನಾ ಚಿಕ್ಕವನ. ಅವಾಗ ಹಿಡ್ದಿದ್ದೆ ಕೈಯಾಗ ಕಡ್ಗೋಲ್ನ, ಕಟ್ಟಿತಿದ್ದೆ ಮಜ್ಗಿನ. ಮೊದಲು ಕೊಟ್ಟು ಬಿಟ್ಟು ನಿನ್ನ ಗಡಿಗೆನ, ಕಟ್ಟಿತೀನಿ ನಾ ಮಜ್ಗಿನ. ಈಗ ಹೇಳ್ತೀನಿ ನೋಡ ಗಡಿಗೆ ಮಜ್ಮಾನ. ಅವಾಗ ಓಡಾಡ ಬರ್ತೀನಿ ನನ್ನ ಹತ್ರನ, ಅವಾಗ ನಾನು ಏರಿಸ್ತೀನಿ ಗಡಿಗೆ ಬಾಡಿಗೆ. ನನ್ನ ನಿನ್ನ ಪ್ರೀತಿ ಪಾಠನ సింపిరి సుట్టదాన్ని శివలిరకన సుట్టదాన్ని సేతిలగ్గి పెట్టేదాన్ని గుండరాల మెట్టేదాన్ని వేల తండ్రి దండాడదాన్ని కాదు బాబు పలసరు బైకు మీద రారు బాబా. వేల తండ్రి దండాడదాన్ని కాదు బాబు పలసరు బైకు మీద రారు బాబా. కాదు బాబు ఇలా బాగానే నేను రాను బాబా. నేను తండ్రి తండాడదాన్ని కాదు బాబు ఇలా బాగానే నేను రాను బాబా. పంచమాడి తోట కాడ కళ్ళతోటి సైగ చేసి మల్లె పూలు చూపించి సెయ్యి బట్టి లాగినావు. నేనటాంటి దండాడదాన్ని కాదు బాబు నీలాంటోడికి సన్ను ఇవ్వను బాబా. నేనటాంటి దండాడదాన్ని కాదు బాబు నీలాంటోడికి సన్ను ఇవ్వను బాబా. నేనటాంటి దండాడదాన్ని కాదు బాబు పలసరు బైకు మీద రాల బాబా. నేనటాంటి దండాడదాన్ని కాదు బాబు పలసరు బైకు మీద రాల బాబా. ಸಾಕಾಗಿ ಹೋತ್ ನೋಡ್ರಿ. ಈ ಬಿಸಿಲಾಗ ಜ್ವಾಳ ಗಂಟು ಹೊತ್ಕೊಂಡು ಬರಾಗ್ರಿ. ಇಲ್ಲಿ ನಮ್ಮ ಗೌಡರಿಂದ ತಟ್ಟಾರಿ. ನೀಲಾದ ಜ್ವಾಳನ ನೀಲಾದ ಜ್ವಾಳ ಹೊತ್ಕೊಂಡು ನನಗ್ ದಮ್ಮತ್ತದ
ಬರ್ತೈತೆ ಒಂದು ಅರ್ಥ ಆಗೋದು. ನೀರಾದ ಜ್ವಾಳನ ಒಕ್ಕಟ್ಟು ಮನೆಗೆ ಹೋಗುತ್ತೇನೆ. ಯಪ್ಪ ನನ್ನ ಹೊಂಟ ಮುರಿತ ಯಪ್ಪ ಮುರುಕಾಯಪ್ಪ ನನ್ನ ಸ್ವಂಟ. ಮಗಳ ಚಂದ್ರಂಗಿ ನೀನಾಗವ ಕಿಲಾರೈಟ್ ಆಡಿದಾರ ಹಿಡ್ಕೊಂಡು ಬರಕತ್ತಮ್ಮ. ಲೋಯಪ್ಪ ಮುಚ್ಚಬಾಯ ನಿನ್ನ ಕಿಸ್ಬಾಯಿ. ಅಲ್ಲ ಮದ್ವೆ ಆಗೋದು ಮತ್ತೆ ಆಗ್ಲಾರ್ದಾಗ ಓಡಕಂದ್ ನೋಡು. ಅಲ್ಲೋಯಪ್ಪ ಈ ನುಸಿ ಹತ್ರ ಚೀಲಾನು ಅದ್ರ ಬಂದಿಯಲ್ಲೋ ನಿನಗೆ ಏನು ಬಂದೈತಿ ಯಾರಿಗೆ ಕೊಡ ಅಂತ ಹೇಳಿ ಕಳ್ಸದ ಗೌಡ. ಅದೇ ಒಳ್ಳೆ ಕುರಿತಾಯಿ ಬರಲ್ಲ ಬೀರ ಅವನಿಗೆ ಸೊಂಡೆ ಮಾಡ ಕಟ್ಟು ಕಳ್ಸ್ಯಾನ. ಮಗಳ ಸ್ವಲ್ಪ ಬೆನ್ನಡ ಕ್ಯಾಮ್ರಾವ ಯಾವನ ಕಡೆ ಕತ್ತೈತಿ. ಯಪ್ಪ ನಿನಗೆ ಅಷ್ಟು ತಿಂಡಿ ಹತ್ತಿತ್ತಂದ ಅಲ್ಲಿ ಲೈಟ್ ನೋಡಿ ಲೈಟ್ ಕಂಬ ಅದಕ್ಕೆ ಉದ್ದು ಸಮಾಧಾನ ಹಾಕತ್ ಹೋಗುತ್ತ. ಹೌದವ ಮಗಳ ನಮ್ಮಂತರ ಮುದುಕರು ಎಡಿ ಬಿದ್ದರು ಹಿಡಕರ ಕಂಬನ ನಿಲ್ಲಿಸಲ ನಿಂತದ. ಈ ಕಂಬಕ್ಕೆ ನಾ ಮೈ ಉಜ್ಜಿದ್ರ ತಿಂಡನ ಕಡಿಮೆ ಆಗ್ತೈತೇನೋ ಮಗಳೇ. ಹಾಕತ್ ಹೋಗುದ್ದು. ಯವ್ವ ಮಗಳ ಕರೆಂಟ್ ಐತ್ವೆ ಈ ಕಂಬದಾಗ. ನಾನು ಹೋಗದ್ರ ಇಷ್ಟು ದೂರ ಬಂದಿ ನೋಡುವ. ಹೌದನ ಯಪ್ಪ ತಾವತ್ ನಾನು ನೋಡ್ತೀನಿ. ಬಾ ಮಗಳ ನೋಡಿ ಬಾಮ್ಮ ಏನ್ ಮಾಡೋದು? ಲೈಟ್ ಕಂಬ ನೋಡಕ. ಅಲ್ಲ ಉದ್ದಾನೇನು ನಾನು ಬಾ ನೋಡಮ್ಮ. ಪಾಪ ಹುಡುಗಿ ಏನ್ ಚಂದ ನಿಂತಾವ ಕಂಬನಿಂದಾಗ ನಿಂತಾವ. ಯಪ್ಪ ಊನೋ ಯಪ್ಪ ಪಾಸ್ ಆಗ ಕುಂತಿದ್ ಕರೆಂಟ್. ಹಂಗಾರ ತಡೆವ ಒಳಗ್ ಹೋಗಿ ಒಂದು ಒಣ ಗಳಿ ತಗೊಂಡ್ ಬರ್ತೇನೆ. ಯಾರ್ದ ನನ್ ಕಿವಿ ಮಂದಾಗೋದು. ನೋ ಬೀರ ನಮ್ಮ ಒಳಗ ಗಣ ತರ ಕುಂತಾನ ತಂದಾಗ ನಿನಗಂತೂ ಪಕ್ಕ ಬೀಳ್ತಾವು ಜೊತೆ ನನಗೂ ಬೀಳ್ತಾವ ನಡಿಯಲೇ ನಮ್ದು ಮಗಳಿಲ್ಲಲ್ಲಪ್ಪ. ಎಲ್ಲ ನಮ್ಮ ಅನುಗಳು ಮಾವನ ಹತ್ರ ಹೋಗೈತೇನ. ಇಲ್ಲೇ ಬಿಳೇಕೋರಿ ಅಮ್ಮನಪ್ಪ ಮನೆ ಸನೆ ಹೋಯ್ತ ಅದೇನ. ಇಲ್ಲ ಚಾಳಗಾರಿ ಅಂಕಮ್ಮ ಮಾವನ ಇಲ್ಲೇ ಸನೆ ಹೋಯ್ತ ಅಲ್ಲಿಗೆ ಇಲ್ಲಿ ಹೋಗೈತೇನ. ಇಲ್ಲ ಇಲ್ಲ ತಳವಾರ ಗಂಗಪ್ಪ ಕೂತ್ಕೊಂಡ ಆಪ್ತಾನೆ ಹೋಗೈತೇನ. ಇಲ್ಲ ಬಿಳೇಕೋರಿ ಬಿಡಕೂರಿ ಮುದ್ದೆ ಕುಂತ್ಕೊಂಡ ಇಲ್ಲಾರ ಹೋಗೈತೆ ನನ್ನ ಮಗಳ. ಇಲ್ಲ ಹೊರಗಪ್ಪ ಕುಂತ್ಕೊಂಡ ಆತಾನೆ ಹೋಗೈತಾನೆ. ಈಗ ನೀ ಮಾವನ ಬಾಚದಾಗ ಹೊಡೆದಾಗ ಬರ್ತಿರ್ತಾನ. ಕದಂಬ 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 ಯಾರವನು ಆ ಕದಂಬ? ಎಲ್ಲಿರವನು ಆ ಕದಂಬ? ನಮ್ಮ ತಂಗಿ ಶೀಲ ಹಾಳ ಮಾಡಿ ಕೊಲೆ ಮಾಡಿ ಓಡಿ ಹೋದ ಆ ಕದಂಬ. ನೀ ಎಷ್ಟ ಗುಡ್ಡದಲ್ಲಿ ಅಡಿಗೆ ಕುಳಿತರೆ ಯಾವ ಅಲ್ಲ ಪ್ರಳಯ ನಾಳೆ ಅದೇ ಹಿಮಾಲಯ ಪರ್ವತದಲ್ಲಿ ಕುಳಿತುಕೊಂಡರೆ ಅದೇ ಗುಡ್ಡವನ್ನು ಈ ಕೈ ಮುಷ್ಟಿನಿಂದ ಮುಗಿಸಿ ಈ ಭಾಗವನ್ನು ಮಾಡಿ ಅವನನ್ನು ಪತ್ತೆ ಹಚ್ಚಲಿಲ್ಲ. ನಿನ್ನ ದೇಹವನ್ನು ಸೀಳಿ ಇಂಚಿಂಚವಾಗಿ ಕಡಿದು ನಮ್ಮ ಆತ್ಮಕ್ಕೆ ಶಾಂತಿ ತಂದು ಕೊಡುತ್ತೇನೆ. ಇದರಲ್ಲಿ ಏನಾರ ಇವಳು ಯಾರಾಗಿರ್ಬೋದು? ನಡ ಬೀದಿಯಲ್ಲಿ ಓಡಿ ಬರ್ತಾ ಇದ್ದಾಳಲ್ಲ, ಇವಳನ್ನು ಯಾರು 4 ಜನ ಬೆನ್ನತ್ತಿ ಬರ್ತಾ ಇದ್ದಾರಲ್ಲ.